ದಾನವೀರ ಶೂರಕರ್ಣ ಪೌರಾಣಿಕ ನಾಟಕದಲ್ಲಿ ಸುಯೋಧನನ ಪಾತ್ರದಲ್ಲಿ ಸುಬ್ಬಾರೆಡ್ಡಿ, ಅರಣ್ಯ ಇಲಾಖೆ, ದೊಡ್ಡಪೈಲಗುರ್ಕಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ನಿರ್ದೇಶನ ನಂದಿ ಪ್ರಶಸ್ತಿ ಪುರಸ್ಕೃತ ಚಿಟ್ಟಿಬಾಬು. ಟಿವಿ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಾನು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಹೇಳಿರೋ ಹಾಗೆನೆ ಮಾನಸಿಕ ತೃಪ್ತಿ ಸಿಗುವಂತಹದ್ದು ಈ ಒಂದು ಕಲೆಗಳಿಂದ. ಕಲೆ ಎಂದರೆ ಅದು ಮನುಷ್ಯನ ಜೀವಾಳ ಅಂತಾನೆ ಹೇಳ್ತಾರೆ. ಯಾವುದೇ ಕಲೆ ಆಗಲಿ, ಆ ಕಡೆ ಸಂಗೀತ ಆಗಲಿ, ನೃತ್ಯ ಆಗಲಿ, ಅಭಿನಯ ಆಗಲಿ, ಒಟ್ಟಾರೆ ಕಲೆಗಳು ಅಂತಂದ್ರೆ ಮಾನವನ ಮಾನಸಿಕ ತೃಪ್ತಿಯನ್ನ ನೀಡ್ತಕ್ಕಂತಹ ಒಂದು ಮಾಧ್ಯಮ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ, ಈ ಕಲೆಗಳಿಂದ ಏನಾಗುತ್ತೆ ಅಂತಂದ್ರೆ ಒಂದು ಹಳ್ಳಿ ಪ್ರದೇಶದಲ್ಲಾಗಲಿ ಪಟ್ಟಣ ಪ್ರದೇಶದಲ್ಲಾಗಲಿ ಎಲ್ಲರಲ್ಲೂ ಕೂಡ ಒಂದು ಸಾಮರಸ್ಯ ಹುಡ್ತದೆ, ಸಾಮಾಜಿಕ ಒಂದು ಸಮಾನತೆ ಬರ್ತದೆ. ಆಗ ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ಕುಳಿತು ನೋಡುವಂತಹ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಒಬ್ಬ ಕಲಾವಿದರು ಜೊತೆಗೆ ಒಂದು ಉದ್ಯೋಗವನ್ನು ಕೂಡ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವರು, ಆ ಮಹಾಭಾರತದ ಅಂದ್ರೆ ದಾನವೀರ ಶೂರಕರ್ಣ ಅಥವಾ ಮಹಾಭಾರತದ ಪೌರಾಣಿಕ ನಾಟಕದಲ್ಲಿ ಅಭಿನಯವನ್ನು ಮಾಡಿರುವಂತಹ, ಅದರಲ್ಲೂ ಕೂಡ ವಿಶೇಷ ಪಾತ್ರಗಳಲ್ಲಿ ಒಂದಾದಂತಹ ಸುಯೋಧನನ ಪಾತ್ರವನ್ನು ಮಾಡಿರ್ತಕ್ಕಂತಹ ಸುಬ್ಬಾರೆಡ್ಡಿರವರು ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಪೈಲಗುರ್ಕಿಯ ಸುಬ್ಬಾರೆಡ್ಡಿರವರು ನಮ್ಮೊಟ್ಟಿಗೆ ಇದ್ದಾರೆ. ಅವರ ಆ ಒಂದು ಅಭಿನಯವನ್ನ, ಅವರ ಅಂತರ್ಗತವನ್ನ ಹೇಗೆ ಎಂಬುದನ್ನ ಅವರೊಟ್ಟಿಗೆ ಹಂಚಿಕೊಳ್ಳೋಣ. ಸುಬ್ಬಾರೆಡ್ಡಿರವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಕೊಡ್ತಾ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ ಸರ್. ಓಕೆ, ಫೈನ್. ಸೊ ತಾವು ಏನ್ ಕೆಲಸ ಮಾಡ್ತೀರಾ ಸರ್? ನಾನು ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ನಾನು ಇದೇ ಚಿಕ್ಕಬಳ್ಳಾಪುರದಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಸ್ವಂತೂರು ಆದ ದೊಡ್ಡಪೈಲಗುರ್ಕಿನಲ್ಲಿ ನಾನು ವಾಸವಾಗಿದ್ದೀನಿ. ಪ್ರತಿ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬಂದು ನಾನು ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತೀನಿ. ದೊಡ್ಡಪೈಲಗುರ್ಕಿ ಅಂದ್ರೆ ಒಂದು ರೀತಿಯ ಐತಿಹಾಸಿಕ ಮತ್ತು ಪೌರಾಣಿಕತೆಗೆ ಹಿನ್ನೆಲೆ ಹೆಸರಾಗಿದೆ ಅಂತಾನು ಕೇಳಬಹುದು. ಹೌದು ಸರ್, ಹೌದು ಅಲ್ವಾ? ಹೌದು. ಅಲ್ಲಿ ಒಂದು ಬೆಟ್ಟದ ಮೇಲೆ ಹೌದು, ವೆಂಕಟರಮಣ ಸ್ವಾಮಿ ಅಂತ ದೇವಸ್ಥಾನ ಇದೆ. ಹೌದು. ಆ ದೇವಸ್ಥಾನದ ಮಹಿಮೆಯಿಂದ ನಮ್ಮೂರಿಗೂ ಒಂದು ಒಳ್ಳೆ ಇದಿದೆ ಸರ್. ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೂ ಅದೊಂದು ಏನು ಪೂಜ್ಯ ದೇವರಾಗಿದ್ದಾರೆ. ಹೌದು ಸರ್. ಇದು ಪೌರಾಣಿಕ ನಾಟಕದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸುಯೋಧನನ ಪಾತ್ರ ನಿರ್ವಹಣೆ ಹೌದು ಸರ್. ಈ ಹಿಂದೆ ಯಾವಾಗಾದ್ರೂ ಈ ಬೇರೆ ಪಾತ್ರ ಯಾವ್ದನ್ನ ಮಾಡಿದ್ರ ಸರ್? ಇಲ್ಲ, ಖಂಡಿತ ನಾನು ಯಾವ ಪಾತ್ರನೂ ಮಾಡಿರ್ಲಿಲ್ಲ. ನಮ್ಮ ಸ್ನೇಹಿತರು, ನಮ್ಮ ಊರಿನ ಜನಗಳು ಒಂದು ಅಭಿಲಾಷದ ಮೇಲೆ ಒಂದು ಪಾತ್ರ ಮಾಡಬೇಕು ಅನಿಸ್ಕೊಂಡು ನಾನು ಒಂದು ದುರ್ಯೋಧನ 2ನೇ ಸೀನಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಸರ್. ಅದು ನನಗೆ ತುಂಬಾ ಖುಷಿ ತಂದಿದೆ. ತುಂಬಾ ಒಂದು ಸಂತೋಷವಾಗಿ ನಾನು ಆ ಪಾತ್ರವನ್ನು ಅಭಿನಯಿಸಿದ್ದೀನಿ ಸರ್. ಓಕೆ ಓಕೆ. ಅಂದ್ರೆ ಸೊ ಆರಂಭದಲ್ಲಿ ನಿಮ್ಮ ಊರಿನ ಎಲ್ಲರ ಒಂದು ಅಭಿಮಾನ ಒತ್ತಾಸೆ ಮೇಲೆ ಪಾತ್ರ ಮಾಡಿದ್ರೆ? ಹೌದು ಸರ್, ಹೌದು. ಅಂದ್ರೆ ಪ್ರಪ್ರಥಮ ಪಾದಾರ್ಪಣೆ? ಹೌದು ಸರ್, ಹೌದು ಸರ್. ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ ತಂದೆನೋ? ಇಲ್ಲ ಸರ್, ಯಾರು ಇಲ್ಲ. ಹೌದು ಸರ್, ಹೌದು. ಬಹಳ ಸಂತೋಷ ಸರ್. ಸರ್, ಈಗ ನೀವು ಈ ನಾಟಕ ಅಂತ ಮಾಡಿದ್ರಿ, ಈ ಪೌರಾಣಿಕ ನಾಟಕ ಮಾಡ್ಬೇಕು ಅಂತಂದ್ರೆ ವೇಷಭೂಷಣಗಳನ್ನ ಎಲ್ಲ ಧರಿಸ್ಕೊಳ್ಬೇಕು. ಅದರಲ್ಲೂ ದುರ್ಯೋಧನ ಅಂತಂದ್ರೆ ದೊಡ್ಡ ಕಿರೀಟ, ಗದೆ ಇರ್ಬೇಕು, ಕತ್ತಿ ಇರ್ಬೇಕು. ಈಗೆಲ್ಲ ಏನ್ ಅನ್ನಿಸ್ತಾವೆಲ್ಲ ನೀವು ಬಳಸಿದಾಗ? ಭಾರಿ ಖುಷಿ ಆಯ್ತು. ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನು ಹಾಕಿರ್ತಕ್ಕಂಥ ವೇಷಭೂಷಣಗಳು, ಕಿರೀಟ, ನನಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಒಂಥರ ಹುಮ್ಮಸ್ಸು ಬಂತು. ಭಾರಿ ಚೆನ್ನಾಗಿ ಒಂದು ಹುಮ್ಮಸ್ ಬಂತು. ಇನ್ನ ಒಂದ್ಸಲಿ ನಾವು ಆಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂತು. ಮತ್ತೆ ಆಸೆ ಬೇಡವೇ ಬೇಡ ಅನ್ಕೊಂಡಿದ್ದವ್ರಿಗೆ ಹೌದು ಸರ್, ಬಣ್ಣ ಬಳಿದ್ಮೇಲೆ ಈ ಜನಪದ ಭಾಷೆನಲ್ಲಿ ಹಿಡಿತು. ಅಂದ್ರೆ ರಾಜರು ಇದ್ದಂಗಿದ್ರಿ. ಹೌದು ಸರ್, ಹೌದು. ಆ ಪೋಷಾಕು ನೋಡಿದಾಗ ನಿಮ್ಗೆ ನೀವೇ ನೆನ್ನೆ ಖುಷಿಯಾಗಿರುತ್ತೆ. ಹೌದು ಸರ್, ಹೌದು. ಓಕೆ, ಫೈನ್ ಸರ್, ಫೈನ್. ಸೊ ಈಗ ನೀವು ಈ ದುರ್ಯೋಧನನ ಪಾತ್ರವನ್ನ ನಿರ್ವಹಿಸಿದೀರಾ. ಆ ದುರ್ಯೋಧನ ಪಾತ್ರದಲ್ಲಿ ಯಾವ್ದಾದ್ರು ಒಂದು ಪದ್ಯ ಅನ್ಬಹುದ? ಯಾಕಂದ್ರೆ ಪೌರಾಣಿಕ ನಾಟಕ ಅಂದ್ರೆ ಪದ್ಯಗಳು ವಿಶೇಷ. ಹೌದು ಸರ್. ಯಾವ್ದಾದ್ರು ಒಂದು ಪದ್ಯ ಅನ್ಬಹುದಾ? ಸರ್, ಅನ್ಬಹುದು ಸರ್, ಏನ್ ತೊಂದರೆ ಇಲ್ಲ. ಅಂತೀನಿ ಸರ್, ಅನ್ಬಹುದು ಸರ್. ಕೌರವ ಪಾಂಡವಲ್ ಪೆನ್ನಗು ಕಾಲ ಮುಚೇರುವಯ್ಯೇ మాకు నవ్వారికి కూడా ఎక్కడకు బంధు సముద్రుడ వీవుగాని నీ చేరిక మాకిరకురన్ క్షేమముగూచుడయుట సాయమన్ కోరగా ఏకదించితి ಗೋಪಕಲೈಶಿರೋ ವಿಭೂಷಣ. ಚೆನ್ನಾಗಿದೆ. ಸೊ ಅಂದ್ರೆ ಅದೇ ಒಂದು ಗತ್ತಲ್ಲಿ
ಅದೇ ಒಂದು ಪೌರುಷದಲ್ಲಿ ಬರ್ತದೆ. ಹೌದು. ಇನ್ನ ಆ ಒಂದು ಕಾಸ್ಟ್ಯೂಮ್ಸ್ ಹಾಕಿದಾಗ, ವಸ್ತ್ರಗಳನ್ನ ವೇಷಭೂಷಣ ಹಾಕೊಂಡಾಗ ಇನ್ನ ಜೋರಾಗಿ ಬರ್ತದೆ ಅಂತ ಅನಿಸ್ತದೆ. ಸಂತೋಷ ಸರ್. ಈಗ ಇದು ತೆಲುಗು ಆಯ್ತು, ನೀವು ಕನ್ನಡದಲ್ಲಿ ಮಾಡ್ಬೇಕು ಅಂತ ಏನು ಅನಿಸ್ಲಿಲ್ವಾ ಸರ್? ಖಂಡಿತವಾಗಿ ನೆಕ್ಸ್ಟ್ ಸಲ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿರೋದಕ್ಕೋಸ್ಕರ ನಾವು ಕನ್ನಡದಲ್ಲೂ ಒಂದ್ಸಲಿ ಮಾಡ್ಬೇಕು ಅನ್ನೋ ಒಂದು ಇದಿದೆ ಸರ್. ನಾವು ಹುಡುಗರನ್ನೆಲ್ಲ ಪ್ರೇರೇಪಣೆ ಮಾಡಿ ಮುಂದಿನ ಸಲ ನಾವು ಕನ್ನಡದಲ್ಲಿನೂ ದಾನವೀರ ಶೂರಕರ್ಣ ಅಂತ ಒಂದು ನಾಟಕವನ್ನು ಅಭಿನಯಿಸೋದಕ್ಕೆ ನಾನು ಶತಪ್ರಯತ್ನ ಮಾಡ್ತೀನಿ ಸರ್. ಸೊ ಅಂದ್ರೆ ಪೌರಾಣಿಕ ನಾಟಕನ್ನೇ ಮಾಡ್ತೀರಾ? ಹೌದು ಸರ್. ಬಹಳ ಸಂತೋಷ ಸರ್. ಹೌದು. ಬೇಕಾ ಈ ನಾಟಕವನ್ನು ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ನೀವು ಎಷ್ಟು ದಿನ ಸಮಯ ತಗೊಂಡ್ರಿ ಅಂತ? ಸರ್ ನಾವು 4 ತಿಂಗಳ ಸಮಯ ತಗೊಂಡ್ವಿ. ಹಾ, ಹಾ. ನಮ್ಮ ಗುರುಗಳಾದಂತಹ ಶ್ರೀ ಚಿಟ್ಟಿಬಾಬು ಅವರವರು ಹಾ, ಹಾ, ಹಾ. ಅವರ ಒಂದು ಶ್ರಮ ಪ್ರಯತ್ನದಿಂದ ನಾವು ಇಡೀ ನಮ್ಮ ತಾಲೂಕಿಗೆ ನಮ್ದು ನಂಬರ್ 1 ನಾಟಕ ಆಡಿದ್ದಾರೆ ಅಂತ ಎಲ್ಲಾ ಜನಗಳಲ್ಲಿ ಅವರ ಒಂದು ಅಭಿಲಾಷದ ಮೇರೆಗೆ ನಾವು ಚೆನ್ನಾಗಿ ಆಡಿದೀವಿ ಸರ್. ಅವರಿಗೆ ದೇವರು ಐಶ್ವರ್ಯ ಕೊಟ್ಟು ಅವನು ಚೆನ್ನಾಗಿ ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಇದು ನಿಮ್ ದೊಡ್ಡ ಗುಣ. ಯಾಕೆ ಅಂತಂದ ಹೇಳಿದ್ರೆ, ನಾವ್ ಆಡ್ಬಿಟ್ವಿ ಸಾರ್ ಅಂತ ನಿಲ್ಲಿಲ್ಲ. ಅಲ್ಲಿ ಗುರುಗಳು ಅನ್ನನ್ನ ನೀವು ಈಗ ಸ್ಮರಿಸ್ಕೊಂಡ್ರಿ, ಈಗ ಅವ್ರನ್ನ ಜ್ಞಾಪಕ ಮಾಡ್ಕೊಂಡ್ರಿ. ಯಾಕಂದ್ರೆ ಅವ್ರು ಹೇಳ್ಕೊಡ್ರಿ, ಯಾಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕುತಿ ಅಂತ. ಅವ್ರು ಹೆಂಗ್ ಹೇಳ್ಕೊಡ್ತಾರ ಅದ್ರ ಮೇಲೆ ನಾವು ಹೋಗ್ತೀವಿ ಸರ್. ಅವರಲ್ಲಿ ನಾನು ಅವ್ರಿಗೆ ಭಾರಿ ಚಿಣುರುಣಿಯಾಗಿ ನಾನು ಅವ್ರನ್ನ ಬೇಡ್ಕೊಂತೀನಿ. ಅವ್ರಿಗೆ ಇನ್ನ ಆರೋಗ್ಯ ಚೆನ್ನಾಗಿ ಕೊಡ್ಲಿ, ಅವ್ರು ಇನ್ನ 4 ಜನಕ್ಕೆ ವಿದ್ಯೆ ಕಲಿಸ್ಲಿ ಅಂತ ಆ ದೇವರಲ್ಲಿ ಮತ್ತೊಮ್ಮೆ ನಾವು ಪ್ರಾರ್ಥನೆ ಮಾಡ್ತೀವಿ. ಹೇಗೆ ಇಷ್ಟೊಂದು ಅವ್ರ ಕಡೆ ಅಭಿಮಾನ, ಕಾಳಜಿ ತೋರಿಸ್ತಾ ಇದಿರಲ್ಲ, ಗೌರವವನ್ನ ಸಮರ್ಪಣೆ ಮಾಡ್ತಿದಿರಲ್ಲ, ಯಾವ ರೀತಿ ಅವರು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಸರ್? ಅವರು ಅಂತಂದ್ರೆ ನಮಗೆ ನಾವು ದುಡ್ಡು ಕೊಡ್ತೀವಿ ಅಂತ ನಮ್ಗೆ ಹೇಳ್ಕೊಡ್ಲಿಲ್ಲ ಅವರು. ಅದು ಫೈನ್. ನನಗೆ ಅವರು ವಿದ್ಯೆನ ದಾನ ಮಾಡಿದ್ದಾರೆ. ನನಗೆ ಆ ವಿದ್ಯೆನ ನನಗೆ ಯಾವಾಗ ದಾನ ಮಾಡಿದ್ದಾರೆ, ನಾನು ಅವರು ನನ್ನ ಚಿರಋಣಿ ಆಗಿದ್ದೀನಿ. ಕರೆಕ್ಟ್, ಕರೆಕ್ಟ್. ಅವರು ನನ್ನ ಚಿರಋಣಿ ಆಗಿರ್ತೀನಿ, ಮುಂದೇನೂ ಚಿರಋಣಿ ಆಗಿರ್ತೀನಿ. ಅವ್ರು ಏನೇ ಒಂದು ನಮಗೆ ಒಂದು ಇದು ಹೇಳಿದ ಮೇಲೆ ನಾನು ತಲೆ ಬಾಗಿಸಿ ನಡೀತೀನಿ. ಅದು ದೊಡ್ಡದು. ದುಡ್ಡು ಕೊಡೋದು ಅಥವಾ ಅವ್ರಿಗೆ ಏನೊಂದು ಗೌರವ ಸಮರ್ಪಣೆ ಮಾಡೋದು ದೊಡ್ಡದಲ್ಲ. ಅವರಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನ ನನಗೆ ಧಾರೆ ಮಾಡಿದ್ದಾರೆ. ಅಂದ್ರೆ ಪ್ರಪ್ರಥಮವಾಗಿ ನೀವು ಪಾಲನೆ ಮಾಡಿದಾಗ ನಿಮ್ಮನ್ನ ಆ ಮಟ್ಟಕ್ಕೆ ಒಳ್ಳೆ ಕಲಾವಿದರಲ್ಲೇ ಏನು ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಖಂಡಿತ ಅವ್ರಿಗೂ ನಾವು ಒಂದ್ಸಲ ಜೋಹಾರ್ ಅಥವಾ ನಮಸ್ಕಾರ ಹೇಳಲೇಬೇಕಾಗ್ತದೆ ಅಂತಂದು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ ಹೇಳಿದ್ರೆ, ಎಲ್ಲೋ ಅಲ್ಲಲ್ಲಿ ಬಿಟ್ರೆ ಈ ನಮ್ಮ ಪರಂಪರೆಯ ದೇಶೀಯ ಕಲೆಗಳು, ಜಾನಪದ ಆಗ್ಬೋದು, ಐತಿಹಾಸಿಕ ಆಗ್ಬೋದು, ಪೌರಾಣಿಕ ಆಗ್ಬೋದು, ಈ ರೀತಿ ಕಲೆಗಳೆಲ್ಲಾನು ಹಾಳಾಗ್ತಾ ಇದೆ. ಸಂಗೀತ, ಸುಮಾರು ಜನ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ವಾಲ್ತಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರತ್ತ ಸರ್? ಪೌರಾಣಿಕ ಬಿಟ್ಟು ನಾವು ಮುಂದೆ ಹೋಗಕ್ ಆಗಲ್ಲ ಸರ್. ಅದು ಪೌರಾಣಿಕದ ಮೇಲೇನೆ ಹೋದ್ರೇನೆ ನಮಗೂ ಮುಂದೇನೂ ಒಂಥರ ನಮಗೂ ನಮ್ಮ ಮಕ್ಕಳಿಗೂ ಒಂದು ಪೌರಾಣಿಕ ತರ ಇತ್ತ ಅನ್ನೋದೊಂದು ತೋರ್ಸೋದಕ್ಕೆ ಒಂದು ಇದಕ್ಕೆ ಚೆನ್ನಾಗಿರುತ್ತೆ ಅಂತ ನಂದೊಂದು. ಅಂದ್ರೆ ನಮ್ಮ ಕಲೆಗಳ ಕಡೆನೆ ಇರಿ. ಹೌದು ಸರ್. ಬೇರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಅವರೇ ನಮ್ಮ ಸಂಸ್ಕೃತಿಯನ್ನ ಈಗ ಫಾಲೋ ಮಾಡ್ತೀವಿ. ಹೌದು ಸರ್. ಹಾಗಿರುವಾಗ ಆಯ್ತು, ಯಾವ್ದಾನ ಒಂದು ದುರ್ಯೋಧನದ ಒಂದು ಯಾವ್ದಾನ ಒಂದು ನೀವು ಒಂದು ಸಂಭಾಷಣೆ ನಡೆಸಬಹುದಾ ಈಗ? ಸರ್ ನಡೆಸ್ತೀನಿ ಸರ್. ಓಕೆ. ఏమిది ఆలమందలతో హలిసిన పగట నిద్రయ లేక కపట నిద్రయ? ఏది ఏమైనాను యాచనికి వచ్చినప్పుడు వేచి ఉండక తప్పదు కదా. ఛే, ఏమి నా మతి భ్రమ! రారాజునై అస్తినాపుర సార్వభౌముడైన నేను ఒక గొల్లవాని పాదముల చెంద కూర్చోటయా? అసంభవం. అదిగో ఆ శిరోభాగమునున్న ఉచితాసనమే నాకు సముచితమైన స్థಾನము. నేను పోయి ಅಂದೇ ಕುಚ್ಚರದಿಗಾಕ. ವಾ 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 ವಾ. ಇದು ಗತ್ತು ಅಂತಂದು ಹೇಳಿದ್ರೆ ಆ ಪಾತ್ರಕ್ಕೆ ಬರ್ಬೇಕಾದಂತ ಗತ್ತು. ಬಹಳ ಬಹಳ ಸೊಗಸಾಗಿ ಒಂದು ಅದ್ಭುತವಾಗಿ ಒಂದು ಸಂಭಾಷಣೆಯನ್ನ ಕೊಡ್ತೀರಾ. ಅಂದ್ರೆ ದುರ್ಯೋಧನೆ ಬರ್ತಾ ಇದ್ದಾನೇನೋ ಹೀಗೆ ಅನ್ನೋ ಮಟ್ಟದಲ್ಲಿ. ಅದಕ್ಕೆ ಹೇಳೋದು, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಒಬ್ಬ ಕಲಾವಿದನು ಆ ಕಲೆಯಲ್ಲಿ ಐಕ್ಯವಾದಾಗ, ಆ ಪಾತ್ರದಲ್ಲಿ ಐಕ್ಯವಾದಾಗ ಮಾತ್ರನೇ ಜನ ನೋಡುಗರಿಗೆ ಸಂತೋಷ ಕೊಡೋದು ಅನ್ಸುತ್ತೆ. ರೆಡ್ಡಿ ಅವರೇ, ಈಗ ನೀವು ಪಾತ್ರ ಏನೋ ಮಾಡಿದ್ರಿ, ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು, ಮುಂದಿನ ದಿನಗಳಲ್ಲಿ ಇನ್ನ ಮಾಡ್ಬೇಕು, ಬೇಡ ಅನ್ಕೊಂಡಿದ್ದಾರೆ, ಮುಂದೆ ಮಾಡೋಣ ಅಂತ ಅನ್ಸಿದೆ. ನಿಮ್ಮ ನೋಡ್ದವರು, ನಿಮ್ಮೂರ್ ಕಡೆಯವ್ರ ಜನ ಅಥವಾ ನಿಮ್ಮ ಮನೆಯವರು ಏನಂದ್ರು ನಿಮ್ ಬಗ್ಗೆ? ಸರ್, ಇಡೀ ನಮ್ಮ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ಡ್ರಾಮಾ ನಡೆದಿದೆ, ಇದೇ ದಾನವೀರ ಶೂರಕರ್ಣ ಅಂತ. ಆದ್ರೆ ಇಡೀ ಜನದಲ್ಲಿ ದೊಡ್ಡಬೈಲ್ಗುರ್ಗಿ ಗ್ರಾಮದಲ್ಲಿ ನಡೆದಿರಕ್ಕಂತ ದಾನವೀರ ಶೂರಕರ್ಣ ಎಲ್ಲೂನು ಆಗ್ಲಿಲ್ಲ.
ಒಳ್ಳೆ ಪಾತ್ರಗಳು ಒಳ್ಳೆ ತರ ನಡೆದಿದೆ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅವ್ರಿಗೆ. ಆ ಗುರುಗಳಿಂದ ಇವರು ಈ ಲೆವೆಲ್ ಬಂದಿದ್ದಾರೆ ಅಂತ ಎಲ್ಲರೂ ನಮಗೆ ಬೆನ್ ತಟ್ಟಿ ಹೋಗಿದ್ದಾರೆ ಸರ್. ಯಾವ ಎಲ್ಲಾ ಕಲಾಭಿಮಾನಿಗಳು ಎಲ್ಲರಿಗೂ ನಮ್ಮ ಊರಿಗೆ ಒಂದು ಹೆಸರು, ಇಡೀ ಇದಕ್ಕೆ ನಮ್ಮ ತಾಲೂಕೆ ಹೆಸರು ಬಂತು ಸರ್. ಖಂಡಿತ ಖಂಡಿತ. ನೋಡಿ, ಇದು ನಿಮ್ದು ದೊಡ್ಡತನ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನೀವು ಹೇಗೆ ಇತ್ತು, ನಿಮ್ ಬಗ್ಗೆ ಏನ್ ಅಪ್ರಿಸಿಯೇಷನ್ ಇತ್ತು ಅಂತಂದ್ರೆ ನನ್ನ ಒಬ್ಬನ ಬಗ್ಗೆನೇ ಅಲ್ಲ, ಇಡೀ ನಮ್ ತಂಡದ ಬಗ್ಗೆನೇ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಹೇಳಿ. ಖಂಡಿತ. ಯಾವತ್ತೂ ಅಷ್ಟೇ ಹನಿ ಹನಿ ಕೂಡಿದರೆ ಹಳ್ಳ, ತನಿ ತನಿ ಕೂಡಿದರೆ ಬಳ್ಳ ಅಂತಂದು ಹೇಳ್ತಾರೆ. ಒಟ್ಟಾರೆ ಸೊ ಹೇಗಿತ್ತು ನಿಮ್ ಕೋಆರ್ಡಿನೇಷನ್ ಎಲ್ಲ ಹೇಗಿತ್ತು ಸರ್? ಭಾರಿ ಚೆನ್ನಾಗಿತ್ತು. ನಮ್ಗೆ ನಾವು ಯಾರೂ ನಮ್ಮ ಪಾತ್ರಧಾರಿಗಳಾಗ್ಲಿ ಇನ್ನೊಬ್ರಾಗ್ಲಿ ಯಾವತ್ತೂ ನಾವು ಮನಸ್ತಾಪ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಎಲ್ರು ಅಣ್ಣ ತಮ್ಮಂದಿ ತರ ಮಾಡಿದೀವಿ ತಂಡದಲ್ಲಿ. ಸರ್ ನಮ್ದು 17 ಜನ ಇದ್ವು ಸರ್. 17 ಜನ. ಅಲ್ಲಿಗೆ ನಿಮ್ಮಲ್ಲಿ ಒಳ್ಳೆ ಒಂದು ಗ್ರೂಪ್ ಯೂನಿಟಿ ಇತ್ತು ಅಂತಂದ ಹೇಳಿ. ಹೌದು ಅಲ್ವಾ? ಎಲ್ಲರೂ ಕೂಡ ನಿಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದು ಅನ್ಬ ನಿಟ್ಟಿನಲ್ಲಿ ಈ ಒಂದು ಅಭ್ಯಾಸನ ಮಾಡಿ ನಾಟಕವನ್ನ ನೀವು ಸಫಲತೆ ಪಡೆದಿದ್ದೀರಾ ಅಂತ ಹೇಳಿಕೊಂತೀವಿ. 100% ಓಕೆ ಓಕೆ. ರೆಡ್ಡಿ ಅವರು ಇದೆಲ್ಲ ಸರಿಯೇ, ಓಕೆ, ಒಪ್ಕೊಂಡು ಇಷ್ಟೆಲ್ಲ ಒಪ್ಕೊಂಡೆ. ಈಗ ಈ ನಾಟಕ ಅಂತಂದ ಹೇಳಿದ್ರೆ, ಪೌರಾಣಿಕ ನಾಟಕ ಅಂತಂದ ಹೇಳಿದ್ರೆ ಈ ಸೀನರೀಸು ಇನ್ನೊಂದು ಮತ್ತೊಂದು ಎಲ್ಲ ಖರ್ಚು ಜಾಸ್ತಿ ಬರುತ್ತಲ್ವಾ ಸರ್? ಬರುತ್ತೆ ಸರ್, ಖರ್ಚು ಬರುತ್ತೆ. ನಾವು ಒಂದು ಸಣ್ಣದಾಗಿ ಒಂದು ಚೀಟಿ ಮಾಡ್ಕೊಂಡಿದೀವಿ. ಆ ಚೀಟಿ ಮುಖಾಂತರವಾಗಿ ಬೆಳೆದು ಇಬ್ಬರು ದಾನಿಗಳೂ ಕೊಟ್ಟಿದ್ರು. ಇನ್ನೊಂದು ಯಾವ್ದಾದ್ರು ಏನಾದ್ರು ಒಂದ್ ಡೈಲಾಗ್, ಒಂದ್ ಪದ್ಯನೋ ಏನಾದ್ರು? ದೇವಿ ಭಾನುಮತಿ ఈ రోజు ఎంత అందముగా ఉన్నావు, ఆ కనులు పండు వెన్నెల గనలు, ఆ కురులు ఇంద్ర నీల్హాలవలను, ఇన్ని అందాలు దాచిన నా ప్రియరాలకి నా జీవిత సర్వస్వాన్ని నీకే అంకితం చేస్తున్నాను. అంకితం నీకే అంకితం, అంకితం నీకే అంకితం, నూరేళ్ళ ఈ జీవితం అంకితం నీకే అంకితం. ఓ ప్రియా, ఓ ప్రియా, ఓ ప్రియా, కాళిదాసు కల మందు చిందు అపరూప దివ్య కవిత, త్యాగరాయ కృతులందు వెలియు గీతార్థసార నవతార, నవ వసంత శోభనామయుగ లలిత లలిత రాగ చంద్రరేఖ, స్వరము కలియికలో ఒక రాగం పుడుతుంది, మనసు కలియికలో అనురాగం పుడుతుంది, మనసు కలియికలో ఒక రాగం పుడుతుంది. ಈ ಕಡೆ ನಿಮ್ಗೆ ಆಫೀಸ್ ಕೆಲಸ ಅಂತಂದ ಹೇಳಿದ್ರಿ, ಅರಣ್ಯ ಇಲಾಖೆಯಲ್ಲಿ ಕೆಲಸ, ಈ ಕಡೆ ಇದು ಕೂಡ ಹೇಗೆ ಬ್ಯಾಲೆನ್ಸ್ ಆಯ್ತು ಸರ್? ಹಗಲಲ್ಲಿ ಆಫೀಸು, ರಾತ್ರಿ ಹೊತ್ತು ನಾಟಕ ಅಭ್ಯಾಸ ಹೀಗೆ. ಸೊ ಅಲ್ಲಿಗೆ ಎರಡೂ ಕೆಲಸಗಳನ್ನ ಒಮ್ಮೆಲೆ ಇದ್ರು. ನಿಮ್ಗೆ ಸ್ಟ್ರೈನ್ ಅಂತ ಏನು ಅನಿಸ್ಲಿಲ್ಲ? ಬೇಸರ ಅಂತ ಇಲ್ಲ ಸರ್, ತೃಪ್ತಿ ಸಿಕ್ಕಿದೆ? ತೃಪ್ತಿ ಸಿಕ್ಕಿದೆ. ಒಬ್ಬ ಕಲಾವಿದನಿಗೆ ಬೇರೆ ಬೇರೆ ಪಾತ್ರಗಳು ಕೂಡ ಮಾಡಬಹುದಲ್ಲ. ಒಂದರಲ್ಲಿ ಅಭಿನಯಿಸ್ಬಿಟ್ಟೆ ಒಂದ್ 4 ಜನ ಯಾರಾದ್ರೂ, ಎಲ್ಲರೂ ಮೆಚ್ಕೊಳ್ಳಿಕ್ ಆಗಲ್ಲ ಯಾರನ್ನು ಕೂಡ, ಒಂದ್ 4-5 ಜನನೋ ಯಾರಾದ್ರೂ ಬಂದು ನಿಮ್ಮ ಹಿತೈಷಿಗಳು ಇನ್ನೊಬ್ರು ಚೆನ್ನಾಗ್ ಮಾಡಿದ್ರಿ ಅಂತಂದ್ರೆ ಒಂದು ಸಮಾಧಾನ ಆಗ್ತದೆ. ಅವಾಗ ಬೇರೆ ಪಾತ್ರನು ಮಾಡೋಣ ಅಂತ ಏನ್ ಅನಿಸ್ತಾ? ಸರ್ ಬೇರೆ ಪಾತ್ರ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ, ಕೃಷ್ಣ ಪಾತ್ರ ಮಾಡೋಣ ಅನ್ಕೊಂಡಿದ್ದೀನಿ ಸರ್. ಅಲ್ಲಿ ಏನು ಅಂತಂದ್ರೆ ಮಹಾಭಾರತ ಅಥವಾ ದಾನವೇಶ್ವರ ತಗೊಂಡಾಗ ಪೌರಾಣಿಕದಲ್ಲಿ ಒಳ್ಳೆ ಅಂದ್ರೆ ಎಲ್ಲಾ ಕೂಡ ಒಳ್ಳೆ ಲೀಡ್ ರೋಲ್ಸ್ ಏನೇನೆ, ಅದ್ರಲ್ಲೂ ಕೂಡ ಕೃಷ್ಣ, ದುರ್ಯೋಧನ, ಕರ್ಣ, ಅರ್ಜುನ ಅಂತ ಹೇಳಿ ದೊಡ್ಡ ದೊಡ್ಡ ಪಾತ್ರಗಳು. ಅಲ್ಲಿಗೆ ಕೃಷ್ಣನ್ ಪಾತ್ರ ಮಾಡ್ಬೇಕು ಅಂತ ಆಸೆ ಇದೆ ಸರ್. ನೀವು ಪಾತ್ರ ಮಾಡುವಾಗ ಈ ಸ್ತ್ರೀ ಪಾತ್ರಧಾರಿಗಳು ಕೂಡ ಇರ್ತಾರೆ. ಅವರು ನಿಮ್ಮೂರ್ನವರೆಲ್ಲ ಏನು ಅಲ್ಲ ಅನ್ಸುತ್ತೆ, ಅವ್ರು ಬೇರೆ ಊರ್ನವ್ರು ಇರ್ತಾರೆ. ಅವ್ರ ಜೊತೆನಲ್ಲಿ ಏನು ನಾಟಕ ಮಾಡ್ಬೇಕಾಗ್ತದೆ, ಅವ್ರ ಜೊತೆ ನೃತ್ಯ ಮಾಡ್ಬೇಕಾಗ್ತದೆ. ಅವಾಗ ಹೆಂಗೆ ಅಂತಂದ್ರೆ ಸರ್, ಅವರು ಅಲ್ಲಿಂದ ಬಂದ್ಮೇಲೆ ಅವರು ನನ್ನ ಮಕ್ಕಳ ಜೊತೆ ನಾನು ಆಟ ಆಡೋದಕ್ಕೆ ನನಗೇನು ಮುಜುಗರ ಆಗ್ಲಿಲ್ಲ ಸರ್. ಫೈನ್. ಶಿಖರ್, ನಿಮ್ಮ ಅಭಿನಯವನ್ನು ಕೂಡ ನೋಡೋಣ ಅಂತ ಅನಿಸ್ತದೆ. ನೋಡೋಣವಾ? సింగపు అడుగులన్న మునగాడ నేనిలో మెరుపులున్న చిన్నవాడ, మెరుపులున్న చిన్నవాడ, రాజా కోగిలు చేరారా
ಹೌದಾ ಹೌದಾ ಭಾಗವತಿ ಹೌದಾ 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 ಭಾಗವತಿ ಹೌದಾ 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 ఈ రోజు ఎంత అందముగా ఉన్నావు. ఆ కనులు పండ వెన్నెల ఘనలు, ఆ కురులు ఇంద్ర నీలాలవనులు, ఇన్ని అందాలు దాచిన నా ప్రియురాలికి నా జీవిత సర్వస్వాన్ని నీకే అంకితం చేస్తాను. అంకితం నీకే అంకితం, అంకితం నీకే అంకితం, నూరేళ్ళ ఈ జీవితం అంకితం నీకే అంకితం. ఓ ప్రియా ఓ ప్రియా ఓ ప్రియా కలమందు చెందు అపరూప దివ్య కవిత, త్యాగరాజ కృతులందు వెలియు గీతార్థ నవతార, నవ వసంత శోభనామయుగ లలిత లలిత రాగ చంద్రరేఖ. స్వరము స్వరము కలియికలో ఒక రాగం పుడుతుంది, మనసు మనసు కలియికలో అనురాగం పుడుతుంది. స్వరము స్వరము కలియికలో ఒక రాగం పుడుతుంది, మనసు మనసు కలియికలో అనురాగం పుడుతుంది. అనురాగం ఒక ఆలయమైతే, ఆలయ దేవత నీవైతే, గానం గాత్రం గీతం భావం సర్వం అంకితం. అంకితం నీకే అంకితం, నూరేళ్ళ ఈ జీవితం అంకితం నీకే అంకితం. ఓ ప్రియా ఓ ప్రియా ఓ ప్రియా.
ಜಯ ದೇವ ಶೋಕ ಶೃಂಗಾರ ರಾಗದೀಪ ಭರತ ಶಾಸ್ತ್ರ ರಮಣೀಯ ನಾಥ ನವ ಭಾವರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮ ವಿಕಾಸ ಭಾಸ ಸುಂದರವತ నింగి నేల కలియికతో ఒక ప్రళయం పడుతుంది ప్రేమ ప్రేమ కలియికతో ఒక ప్రళయం అవుతుంది నింగి నేల కలియికతో ఒక ప్రళయం పడుతుంది ప్రేమ ప్రేమ కలియికతో ఒక ప్రళయం అవుతుంది ఆ ప్రళయం ఒక గోపురమైతే గోపుర కలశం నీవైతే పుష్పం పత్రం ధూపం దీపం సర్వం అంకితం అంకితం నీకే అంకితం నూరేళ్ళ ఈ జీవితం అంకితం నీకే అంకితం ఓ ప్రియా భానుమతి, నీవు లోనికి వెళ్ళు. కురుక్షేత్ర మహాసంగ్రామ యుద్ధమున శ్రీకృష్ణ సహాయమునకై నేను ద్వారకా నగరంకు పోయి రావలేను. మరి నేను వెళ్ళిరానా? ఏమిది ఆలమందలతో ఒలిసిన పగటి నిద్రయా లేక కపట నిద్రయా? ఏది ఏమైనాను యాచనికి వచ్చినప్పుడు వేచి ఉండక తప్పదు కదా. ఏమి నా మతిభ్రమ! రాజునై హస్తినాపుర సార్వభౌముడైన నేను ఒక గొల్లవాని పాదముల చెంద కూర్చోటయా? అసంభవం. అదిగో ఆ శిరోభాగమునున్న ఉచితాసనమే మాకు సముచితమైన స్థానము. నేను పోయి అందే కూర్చొనిది గాక. ఇంద్రకుమారుడా, పేడితనము పోయినాను, ఆడనటక పోలేదు. అనుకున్నట్టు సుయోధనుడు ముందుగానే వచ్చినాడు. మార్గాయాసమున కడవచున్నావు. ఓ పెద్ద బావా సుయోధన, బావా ఎప్పుడు వచ్చి? కృష్ణ, నేను వచ్చి చాలాసేపు అయినదలే బావా. బ్రాతల్ సుతల్ బావా ఎప్పుడు వచ్చి? కృష్ణ, కాళాదినై తొలిత వచ్చిన వాడును నేను. కౌరవ పాండవల్ పెదగు కాలము చేరువయ్యే, మాకు నవ్వారికి కూడా ఎక్కుడకు బంధు సముద్రుడ నీవుగాన. నీ చేరిక మాకిరుకురన్ క్షేమము గూచుడౌట. సాయమున్ కోరగా ఏకదంచితివి గోపకలైశిలో విభూషణ. కౌరవ పాండవుల్ పెనగు కాలము చేవయ్యే, ప్రప్రథముగా వచ్చిన వాడను నేను. అవును బావా, అవును. ముందుగా వచ్చితేవో మును ముందుగా అర్జునుని చూసి. ఇందులో ఒక విశేషం అది. ఏమిటది విశేషం? కోరుట కృష్ణ తదుపరి వచ్చిన అర్జునుకు ఇందు భాగము కల్పించుటేగాక కోరుకొనుటలు కూడా ముందుగా అతనికే అవకాశం ఇచ్చి, బావా ధనంజయ, ఏమి నీ అభిప్రాయం అని అడుగుతున్నావా? ఎవరి అభిప్రాయం ఎట్లుండది బావా? రారాజా, అట్లు కాదు. మరి ఎట్లు?
నీవు సర్వ స్వతంత్ర సార్వభౌముడు. కానీ నేను ఆనాటికి ఈనాటికి ఇక ఏ నాటికైనా సర్వ స్వతంత్ర సార్వభౌముడనే. అవును, సగా పలికితేవి బావా. నా ఇష్ట ప్రకారముగా వంతులు వేసిన అది ఆ ధర్మజనికి నచ్చిన వేళలా వాసుదేవుడు మోసము చేసినాడు అనవచ్చు కదా, అంతే కదా. ఆహా, అవును బావ, అంతే. కపుట నాటక సూత్రధారి ఆయుధం ధరింప. బావా, ఇది యథార్థమేనా? యథార్థమే బావా. నల్లగొల్ల వాడివి కదా, నీ మాట నమ్మవచ్చునా? నిస్సంకోచంగా నమ్మవచ్చు. హౌరా, కృష్ణుడు ఎంత మోసము చేయుచున్నాడు. సైన్యమునంతయు అర్జునికి కీలరించి ఈ పనిగా పనినాడు. బలగమలేని ఏకాకి కంచి గరడ సేవ ఎవరికి కవలే. ఆయుధము పట్టడట అని చేయండట, కంచి గరుడ సేవ ఇతనిచే ఏ వికృతి యుద్ధోర్తికి హయ్యనడుగు. ఇటివాని వండుగొనను ఆయుధము పట్టడట అని చేయండట. బావా కోరుకును కృష్ణుడు తాను తీసిన గోతిలో తానే పడినాడు. నాకంతా మేలే అయినది. కృష్ణ ఇంకా చేయనదేమన్నది? ఆ మిగిలిన సైన్యమును నేనే గైకొంటిని. మరి మా గురుదేవులైన బలరామదేవుణ్ణి సందర్శింప వెళ్ళి వస్తున్నా. మంచిది బావా, వైరం. ಒಳ್ಳೆ ಅಭಿನಯ ಮಾಡಿದೀರಾ. ಹಾಗಾಗಿ ನಿಮ್ ಮುಂದಿನ ಟಿವಿ ವಾಹಿನಿಗೂ ದೇವರು ಚೆನ್ನಾಗಿ ಹಿಂಗೆ ನಡ್ಸ್ಕೊಂಡ್ ಬರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಸುಬ್ಬಾರೆಡ್ಡಿ ಅವರೇ, ಹೇಗೆ ಅಂತಂದ ಹೇಳಿದ್ರೆ ಬಹಳ ಸೊಗಸಾಗಿತ್ತು ನೋಡ್ಲಿ ಕೂಡ. ನಾ ಹೇಳಿದಾಗೇನೆ ಈ ತರ ಅಭಿನಯ ಇತ್ತು ಅಂತಂದ ಹೇಳಿದ್ರೆ ಪ್ರಶಂಸೆ ಬರಲೇಬೇಕಾಗ್ತದೆ. ಹಾಗಾಗಿ ಇಷ್ಟೊತ್ತು ನಮ್ಮ ಜೊತೆಲಿದ್ದು ನಿಮ್ಮ ಅಂತರಾಳವನ್ನು ಹಂಚ್ಕೊಂಡಿದ್ದೀರಾ, ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.